ಹಾಗೂ ನೆಲೆನಿಂತ ಎಲ್ಲ ರೈತ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಮೊದಲಿಗೆ 2025-26ನೇ ಸಾಲಿನಲ್ಲಿ ತೋಟಗಾರಿಕೆ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಲ್ಲಿ ತರಕಾರಿ ಹಾಗೂ ಹೂ ಬೆಳೆಗಳನ್ನು ಹೊಸದಾಗಿ ನಿರ್ಮಿಸುವ ಹಸಿರು ಮನೆ ನೆರಳು ಪಡೆ ಏನಂತಾರೆ ಪಾಲಿ ಹೌಸ್ 500 ಚದುರ ಮೀಟರಿಂದ 1,000 ಅಂದ್ರೆ 1 ಎಕರೆವರೆಗೆ 50% ಸಹಾಯಧನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಸಾಮಾನ್ಯ ವರ್ಗ ಎಲ್ಲ ವರ್ಗದ ರೈತರಿಗೂ 50% ಸಹಾಯಧನ ನೀಡಲಾಗುತ್ತೆ. ಮತ್ತೆ ಪ್ಯಾಕ್ ಹೌಸ್ ನಿರ್ಮಾಣ, ತೋಟಗಾರಿಕೆ ಬೆಳೆಗಳನ್ನು ವರ್ಗೀಕರಿಸಿ ಮಾರುಕಟ್ಟೆಗೆ ಸಿದ್ಧಪಡಿಸಲು 50% ಅಥವಾ 2 ಲಕ್ಷದವರೆಗೆ ಸಹಾಯಧನ ನೀಡಲಾಗುತ್ತೆ. ಮತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ನರೇಗಾ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ BPL ಕಾರ್ಡುದಾರರಿಗೆ ಹೊಸದಾಗಿ ಮಾವು, ಬಾಳೆ, ಸೀಬೆ, ಸಪೋಟ, ಹಲಸು, ನುಗ್ಗೆ, ಕರ್ಬೇವು ಈ ಎಲ್ಲ ಬೆಳೆಗಳನ್ನು ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಬೆಳೆದ ರೈತರಿಗೆ ನಾವು ಸಹಾಯಧನ, ಮುಖ್ಯವಾಗಿ ಜಾಬ್ ಕಾರ್ಡ್ ಇರಬೇಕು. ಪಂಚಾಯತಿಯಿಂದ ಜಾಬ್ ಕಾರ್ಡ್ ಕೊಟ್ಟಿರುವಂಥ ಎಲ್ಲ ರೈತರಿಗೂ ನಾವು ಏನು ತೋಟಗಾರಿಕೆ ಬೆಳೆಗಳನ್ನು ಬೆಳೆದಿರ್ತಕ್ಕಂಥ ರೈತರಿಗೆ ಸಹಾಯಧನ ನೀಡಲಾಗುತ್ತೆ. ಅತಿ ಮುಖ್ಯವಾಗಿ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಡ್ರಿಪ್, ಇದರಲ್ಲಿ ಎಲ್ಲ ವರ್ಗದ ರೈತರಿಗೂ 90% ಸಹಾಯಧನ, 10% ಮಾತ್ರ ರೈತರ ವಂತಿಕೆಯನ್ನು ಕಟ್ಟಬೇಕಾಗುತ್ತೆ. ಇನ್ನು ಉಳಿದ 90% ಸಹಾಯಧನವನ್ನ ಸರ್ಕಾರದಿಂದ ನಾವು ರೈತರಿಗೆ ತಲುಪಿಸ್ತೀವಿ. ಇದಕ್ಕೆ ನೀವು ಮುಂಚಿತವಾಗಿ ನೀವು ಕಡ್ಡಾಯವಾಗಿ ನಮ್ಮ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಳ್ಳತಕ್ಕದ್ದು. ಅದು ಅಂದರೆ ನಮ್ಮ ಮಧುವನ ಮತ್ತು ಜೇನು ಸಾಕಾಣಿಕೆ ಅಭಿವೃದ್ಧಿ ಯೋಜನೆಗಳಲ್ಲಿ ಪಾಣಿ ಇರೋಂಥ ರೈತರಿಗೆ 10 ಬಾಕ್ಸ್ವರೆಗೂ ನಾವು ಸಹಾಯಧನ ನೀಡುತ್ತೇವೆ. ಅಂದ್ರೆ 1,125 ರೂಪಾಯಿ ಕಟ್ಟಿದ್ರೆ ಸಾಕು, 4,500 ಆಗುತ್ತೆ ಒಂದು ಬಾಕ್ಸ್ಗೆ. ನಾವು ಇದನ್ನ 10 ಬಾಕ್ಸ್ವರೆಗೂ ಸಹಾಯಧನ ಕೊಡ್ತೀವಿ. ನಮಗೆ ಪಾಣಿ ಇಲ್ಲ, ಬರೀ ಏನು ಆಧಾರ್ ಕಾರ್ಡ್ ಇದೆ, ನಾವು ಮನೆ ಹತ್ರ ಸಾಕೊಂತೀವಿ ಅಂತಂದ್ರೆ ಆಧಾರ್ ಕಾರ್ಡ್ ಬೇಸ್ ಮೇಲೆ ನಾವು 4 ಬಾಕ್ಸ್ಗಳನ್ನ ಕೊಡ್ತೀವಿ. 90% ಇದೆ SC/ST ವರ್ಗದವರಿಗೆ, ಸಾಮಾನ್ಯ ವರ್ಗದವರಿಗೆ 70% ಸಬ್ಸಿಡಿ ಇದೆ. ಅದಾದ್ಮೇಲೆ ನಾವು ಉಚಿತವಾಗಿ ರೈತರಿಗೆ ಸೀಡ್ಸ್ಗಳನ್ನ ಕೊಡ್ತೀವಿ, ತರಕಾರಿ ಬೀಜಗಳನ್ನ. ಅಂದ್ರೆ 1 ಗುಂಟೆ 2 ಗುಂಟೆ ಮನೆ ಹತ್ರ ಬೆಳ್ಕೊಳ್ಳೋದಕ್ಕೂ ಆಗುತ್ತೆ. ಈ ವರ್ಷದಿಂದ 5,000ವರೆಗೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. 5,000ವರೆಗೂ ಒಬ್ಬ ಫಲಾನುಭವಿಗೆ ನಾವು ಉಚಿತವಾಗಿ ತರಕಾರಿ ಬೀಜಗಳನ್ನ ಕೊಡ್ತೀವಿ. ಇದಕ್ಕೆ ದಯಮಾಡಿ ತಾವು ಮೊದಲೇ ನಮಗೆ ಅರ್ಜಿನ ಕೊಡಬೇಕು. ನಾವು ಈ ತರ ನಮ್ಗೆ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ರೈತ ಸಂಪರ್ಕ ಕೇಂದ್ರ ಹೆಸರುಗಟ್ಟಲ್ಲೇ ತಂದು ಕೊಡ್ತೀವಿ. ಅಲ್ಲಿ ದೂರ ಆಗುತ್ತೆ, ಯಲಹಂಕ ಮಿನಿ ವಿಧಾನಸೌಧ ಅಂತ ಅಂದ್ಬಿಟ್ಟು ಇಲ್ಲೇ ವಿತರಣೆ ಮಾಡ್ತೀವಿ. ಧಾರಾಳದಿಂದ ದಯಮಾಡಿ ಯಾವ್ದಾದ್ರು ಸ್ಕೀಮ್ಗಳಿಗೆ ನೀವು ಅರ್ಜಿ ಹಾಕ್ಬೇಕು ಅಂತಂದ್ರೆ ನಮ್ಮ ಫೋನ್ ನಂಬರ್ ಕೊಡ್ತೀವಿ, ನೀವು ಫೋನ್ ಮಾಡ್ಬೋದು. ಇಲ್ಲಾಂದ್ರೆ ಇಲ್ಲಿ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಇದೆಯಲ್ಲ, ಅಲ್ಲಾದ್ರೂ ಕೊಟ್ಟು ನಾವು ಎಂಟ್ರಿ ಮಾಡ್ಕೊಂತೀವಿ. ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು.